ಮಂಡ್ಯ ಕಣಕ್ಕಾಗಿ ಬಿಜೆಪಿ ಜೆಡಿಎಸ್ ನಡುವೆಯೇ ಕದನ ಶುರುವಾಗಿದ್ದು, ದಳ ಕಮಲ ನಾಯಕರ ಟಾಪ್ ಫೈಟ್ಗೆ ತೆರೆ ಎಳೆಯಲು ಸ್ವತಃ ವಿಜಯೇಂದ್ರರೇ ರಂಗ ಪ್ರವೇಶಿಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸಕ್ಕರೆ ನಾಡು ಮಂಡ್ಯ ಕರ್ನಾಟಕ ಮಾತ್ರವಲ್ಲ, ದೆಹಲಿ ರಾಜಕಾರಣಕ್ಕೂ ಚಿರಪರಿಚಿತ ಹೆಸರು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲವೇ ಈ ಕ್ಷೇತ್ರದ ವಿಶೇಷತೆ. ಎರಡು 2019 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ವಿರೋಚಿತ ಸೋಲುಂಡಿದ್ರು. ಇದೀಗ ದಳ ಕಮಲ ಮೈತ್ರಿಯಾಗಿದ್ದು, ಯಾರು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮಂಡ್ಯ ದಳಪತಿಗಳಿಗೆ ಪ್ರತಿಷ್ಠೆಯ ಕಣವಾಗಿದ್ರೆ ಬಿಜೆಪಿ ಪಾಲಿಗೆ ಭರವಸೆಯ ಬೆಳಕು. ಇದೇ ಕಾರಣಕ್ಕೆ ಮಂಡ್ಯ ನಮಗೆ ಬೇಕು ಎಂದು ಮೈತ್ರಿ ಪಡೆಗಳು ಜಿದ್ದಿಗೆ ಬಿದ್ದಿವೆ. ಈ ನಡುವೆ ಸುಮಲತಾ ಕಾಂಗ್ರೆಸ್ ಬಾಗಿಲು ಸಹ ಬಂದಾಗಿದ್ದು, ನಾವಂತೂ ಸುಮಲತಾರನ್ನ ಪಕ್ಷಕ್ಕೆ ಕರೆದಿಲ್ಲ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಟಕ್ಕರ್ ನೀಡಿದ್ರು. ಕಾಂಗ್ರೆಸ್ನವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಜಿಲ್ಲೆಯವರಾಗಲಿ, ನಮ್ಮ ರಾಜ್ಯದವರಾಗಲಿ, ನಮ್ಮ ಹತ್ರ ರಾಷ್ಟ್ರದ ನಾಯಕರಾಗಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ. ಅಧಿಕೃತವಾಗಿ ಅವರು ಬಿಜೆಪಿಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು. ಮಂಡ್ಯದ ಸ್ಥಳೀಯ ನಾಯಕರ ಜಿದ್ದು ರಾಜ್ಯ ನಾಯಕರಿಗೆ ತಲೆಬಿಸಿ ಹೆಚ್ಚಿಸಿದೆ. ನಾನೇ ಖುದ್ದಾಗಿ ಸುಮಲತಾರನ್ನ ಭೇಟಿಯಾಗ್ತೀನಿ, ಸ್ಥಳೀಯ ನಾಯಕರ ಜೊತೆಗೂ ಮಾತನಾಡ್ತೀನಿ ಎಂದು ವಿಜಯೇಂದ್ರ ಹೇಳಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಜೊತೆ ದೂರವಾಣಿ ಮುಖೇನ ಮಾತನಾಡಿದ್ದೇನೆ. ನಮ್ಮ ಪಕ್ಷದ ಮುಖಂಡರ ಅಭಿಪ್ರಾಯವನ್ನು ಕೂಡ ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ನಾನು ಅವ್ರನ್ನು ಭೇಟಿ ಆಗ್ತೇನೆ ಅಂತ ಅವರು ಕೂಡ ಹೇಳಿದ್ದಾರೆ. ಸದ್ಯದಲ್ಲೇ ಭೇಟಿನ ಆಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಒಟ್ಟಾಗಿ ಚುನಾವಣೆಗಳನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ JDS ಪಕ್ಷದ ಮುಖಂಡರ ಜೊತೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿ BJP ಮತ್ತು JDS ಹಿತದೃಷ್ಟಿಯಿಂದ ಯಾವುದು ಉತ್ತಮ ತೀರ್ಮಾನ ಅನಿಸ್ತೋ ಆ ತೀರ್ಮಾನ ನಾವು ತೆಗೆದುಕೊಳ್ತೇವೆ. ಮಂಡ್ಯ ಮಹಾಯುದ್ಧಕ್ಕೆ ಇದೀಗ ವಿಜಯೇಂದ್ರ ರಂಗ ಪ್ರವೇಶಿಸಿದ್ದು, ಸಂಧಾನ ಪ್ರಕ್ರಿಯೆ ಶುರುವಾಗಿದೆ.